ಯಾರಿಗೆ ಮಂತ್ರಿಗಿರಿ ನೀಡಿದ್ರೆ ಸರ್ಕಾರಕ್ಕೆ ಹೆಚ್ಚು ಲಾಭ ಎಂಬ ಲೆಕ್ಕಾಚಾರ, ವಲಯವಾರು, ಜಾತಿ, ಹಿರಿತನ, ಪಕ್ಷ ಸಂಘಟನೆ ಬಗ್ಗೆ ಮಾನದಂಡ. 2028ರ ವಿಧಾನಸಭೆ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಮಂತ್ರಿಗಿರಿ. 60% ಹೊಸಬರು, 40% ಹಿರಿಯರಿಗೆ ಅವಕಾಶ ಸಾಧ್ಯತೆ. ಈಗಾಗಲೇ ಹೈಕಮಾಂಡ್ ತಲುಪಿರುವ ಸಿಎಂ, ಮಾಜಿ ಸಿಎಂ ಪಟ್ಟಿ. ಈಗಾಗಲೇ 25 ಶಾಸಕರ ಫೈನಲ್ ಲಿಸ್ಟ್ ಮಾಡಿರುವ ಹೈಕಮಾಂಡ್. ಅಳೆದು ತೂಗಿ ಸಚಿವರ ಆಯ್ಕೆ ಮಾಡಲಿರೋ ಹೈಕಮಾಂಡ್. ಇಂದು ರಾತ್ರಿ ಅಥವಾ ನಾಳೆ ಹೈಕಮಾಂಡ್ನಿಂದ ಪಟ್ಟಿ ಫೈನಲ್. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಆದಂತಹ ಮಾರುತಿ. ಡೆಸ್ಕಿಂದ ನೇರವಾಗಿ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಇವತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ರಾಜ್ಯ ಸಂಪುಟ ವಿಸ್ತರಣೆ. ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಹೈಕಮಾಂಡ್ ಜೊತೆ. ಏನೇನಾಗ್ಬೋದು? ಈಗಾಗಲೇ ಡಿ.ಕೆ. ಶಿವಕುಮಾರ್ ಹತ್ರ ಒಂದಷ್ಟು ಜನ ಶಾಸಕರು ಹೋಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ, ಇನ್ನು ದೆಹಲಿಯತ್ತ ಸಹ ತೆರಳ್ತಾ ಇದ್ದಾರೆ. ಸೊ ಏನಿದು ಇವತ್ತಿನ ಮೀಟಿಂಗ್, ಹೇಗಿರುತ್ತೆ, ಯಾವ ತರ ಇರುತ್ತೆ, ಫೈನಲ್ ಪಟ್ಟಿ ಯಾವಾಗ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಮಾರುತಿ? ಶಿಲ್ಪ, ಹೌದು, ಸಚಿವ ಸಂಪುಟ ವಿಸ್ತರಣೆ ಕುರಿತು ಚರ್ಚೆ ಮಾಡೋದಕ್ಕೆ ಈಗಾಗಲೇ ಹೈಕಮಾಂಡ್ ಭೇಟಿಗೆ ಸಿಎಂ ಆಗಿರುವಂತಹ ಡಿ.ಕೆ.ಶಿ ಮತ್ತು ಅದೇ ರೀತಿಯಾದಂತೆ ಸಿದ್ದರಾಮಯ್ಯ ಮತ್ತು ಬಿ.ಕೆ. ಹರಿಪ್ರಸಾದ್ ಹೋಗ್ತಾ ಇರೋದು. ಪ್ರಮುಖವಾಗಿ ಈಗಾಗಲೇ ಸಿಎಂ ಅವರು ಕೂಡ ದೆಹಲಿಗೆ ಹೊರಟಿರೋದು. ಯಾಕೆಂದರೆ ಸಾಕಷ್ಟು ದಿನಗಳಿಂದ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿತ್ತು. ಹೈಕಮಾಂಡ್ನ 3-4 ಬಾರಿ ಭೇಟಿಯಾದರೂ ಕೂಡ ಕೆಲವೊಂದು ಹೈಕಮಾಂಡ್ ಬ್ಯುಸಿಯಾಗಿದ್ದ ಕಾರಣದಿಂದ ಸಚಿವ ಸಂಪುಟ ವಿಸ್ತರಣೆಗೆ ಅನುಮೋದನೆ ಸಿಕ್ಕಿರಲಿಲ್ಲ. ಹೀಗಾಗಿ ಇವತ್ತು ಹೈಕಮಾಂಡ್ ನಾಯಕರು ಬುಲಾವನ್ನು ಕೊಟ್ಟಿರೋದು. ಪ್ರಮುಖವಾಗಿ ಈಗಾಗಲೇ ಸಿಎಂ ಆಗಿರುವಂತಹ ಡಿ.ಕೆ.ಶಿ ಅವರು ಬೆಳಿಗ್ಗೆನೇ ದೆಹಲಿಗೆ ಹೊರಟಿರೋ ಇಂದು ಮಧ್ಯಾಹ್ನ ಬಿ.ಕೆ. ಹರಿಪ್ರಸಾದ್ ಹೋಗ್ತಾರೆ. ಅದೇ ರೀತಿಯಾದಂತೆ ಸಂಜೆ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಇತ್ತೀಚೆಗೆ ಸಾಕಷ್ಟು ಲಾಬಿಗಳು ಸಚಿವ ಸ್ಥಾನಕ್ಕೆ ನಡೀತಾ ಇರೋದು. ಪ್ರಮುಖವಾಗಿ ಇರುವಂತಹ 20 ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಶಾಸಕರು ಲಾಬಿಯನ್ನ ಮಾಡ್ತಿದ್ದಾರೆ. ಅದರಲ್ಲೂ ಮೊದಲ ಬಾರಿಗೆ ಆಯ್ಕೆಯಾದರಂತ ಆಗಿರ್ಬೋದು ಮತ್ತು ಸಚಿವರಾಗಿ ಈಗಾಗಲೇ ಕಾರ್ಯನಿರ್ವಹಿಸಿರುವಂತರು ಕೂಡ ಲಾಬಿ ಮಾಡ್ತಿದ್ದಾರೆ. ಇನ್ನೊಂದು ಕಡೆ 3-4 ಬಾರಿ ಆದರೂ ಶಾಸಕರಾಗಿ ಆಯ್ಕೆ ಆದರೂ ಕೂಡ ಇಲ್ಲಿವರೆಗೂ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ. ಅಂತವರು ಕೂಡ ಸಚಿವ ಸ್ಥಾನಕ್ಕಾಗಿ ಲಾಬಿ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಂಥದ್ದು. ಇವತ್ತೇನು ಸಿಎಂ ಹೋಗಿದ್ದಾರೆ ಮತ್ತು ಡಿ.ಕೆ.ಶಿ ಸಿಎಂ ಆಗಿರುವಂತಹ ಡಿ.ಕೆ.ಶಿ ಮತ್ತು ಅದೇ ರೀತಿ ಬಿ.ಕೆ. ಹರಿಪ್ರಸಾದ್, ಸಿದ್ದರಾಮಯ್ಯ ಹೋಗ್ತಿದ್ದಾರೆ. ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಹೈಕಮಾಂಡ್ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಮತ್ತು ಸುರ್ಜೇವಾಲಾ ವೇಣುಗೋಪಾಲರನ್ನ ಭೇಟಿಯಾಗಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇರುವಂಥದ್ದು. ಒಂದು ಹಂತಕ್ಕೆ ಈಗಾಗಲೇ ಒಂದು ಹಂತದ ಪಟ್ಟಿಯನ್ನ ಸಿದ್ದರಾಮಯ್ಯರು ಮತ್ತು ಡಿ.ಕೆ.ಶಿ ಅವರು ತಯಾರು ಮಾಡಿದ್ದಾರೆ. ಇನ್ನೊಂದು ಹಂತದ ಪಟ್ಟಿಯನ್ನು ಈಗಾಗಲೇ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಕೂಡ ಒಂದು ಪಟ್ಟಿಯನ್ನು ರೆಡಿ ಮಾಡಿರುವಂಥದ್ದು. ಒಟ್ಟಲ್ಲಿ 3 ಜನರ ಪಟ್ಟಿಯನ್ನು ಒಂದೆಡೆ ಇಟ್ಕೊಂಡು ಎಲ್ಲರೂ ಕೂಡ ಚರ್ಚೆ ಮಾಡಿ ಒಂದು ಹಂತ ಫೈನಲ್ ಆಗುವ ಸಾಧ್ಯತೆ ಇರುವಂಥದ್ದು. ಪ್ರಮುಖವಾಗಿ ಮೊದಲಿಗೆ ಹೈಕಮಾಂಡ್ ನಾಯಕರ ಭೇಟಿ ಮತ್ತು ಹೈಕಮಾಂಡ್ ನಾಯಕರ ನಡುವೆ ಒಂದು ಮೀಟಿಂಗ್ ಆಗುತ್ತೆ. ಆ ನಂತರ ರಾಜ್ಯದಿಂದ ಹೋಗಿರುವಂತಹ ಸಿದ್ದರಾಮಯ್ಯ, ಡಿ.ಕೆ.ಶಿ ಮತ್ತು ಬಿ.ಕೆ. ಹರಿಪ್ರಸಾದ್ರನ್ನ ಕರೆಸಿ ಮಾತುಕತೆ ಮಾಡ್ತಾರೆ. ಇನ್ನೇನು ಸಿಎಂ ಅವರು ದೆಹಲಿಗೆ ತೆರಳುವ ಮುನ್ನ ಇವತ್ತು ಸಂತೋಷ್ ಲಾಡ್ ಅವರು ಕೂಡ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ರು. ನೇರವಾಗಿ ಅವರು ಡಿ.ಕೆ.ಶಿ ಜೊತೆ ಏರ್ಪೋರ್ಟ್ಗೆ ಹೋಗಿ ಒಂದು ಸಚಿವ ಸ್ಥಾನ ಕೊಡುವ ನಿಟ್ಟಿನಲ್ಲಿ ಲಾಬಿಯನ್ನ ಮಾಡಿರುವಂಥದ್ದು. ಇನ್ನೊಂದು ಕಡೆ ಈಗಾಗಲೇ ಸಾಕಷ್ಟು ಹಿರಿಯ ನಾಯಕರು ಈಗಾಗಲೇ ದೆಹಲಿಯಲ್ಲಿ ಬೀಡ್ಬಿಟ್ಟಿರುವಂಥದ್ದು. ಜಿ.ಎಸ್. ಪಾಟೀಲ್ ಆಗಿರ್ಬೋದು ಮತ್ತು ಸೇರಿದಂತೆ ಸಾಕಷ್ಟು ಅಶೋಕ್ ಪಠಾಣ್ನಿಂದ ಹಿಡಿದು ಸಾಕಷ್ಟು ಹಿರಿಯ ನಾಯಕರು ಈಗಾಗಲೇ ದೆಹಲಿಯಲ್ಲಿ ಬೀಡುಬಿಟ್ಟಿರುವಂಥದ್ದು. ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸುರ್ಜೇವಾಲಾರನ್ನ ಭೇಟಿಯಾಗಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ನಡೆಸ್ತಾ ಇರೋದು. ನಮಗೂ ಕೂಡ ಒಂದು ಸಚಿವ ಸ್ಥಾನದ ಅವಕಾಶಗಳನ್ನು ಕೊಡಿ ಅಂತ ಕೂಡ ಈಗಾಗಲೇ ಲಾಬಿಯನ್ನ ಮಾಡ್ತಿರೋದು. ಅಂದ್ರೆ ಇಲ್ಲಿವರೆಗೂ ಕೂಡ ಸಾಕಷ್ಟು ಹಿರಿಯರಿಗೆ 2-3 ಬಾರಿ ಈಗಾಗಲೇ ಸಚಿವ ಸ್ಥಾನ ಕೊಟ್ಟಾಗಿದೆ. ಅವರು 3 ವರ್ಷ ಅಧಿಕಾರಿಗಳನ್ನ ಸ್ವೀಕಾರ ಮಾಡಾಗಿದೆ. ಮುಂದಿನ ದಿನಗಳಲ್ಲಿ 2028ರ ಚುನಾವಣೆ ದೃಷ್ಟಿಯಿಂದ ನಮ್ಮ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ಅಂದ್ರೆ ನಮಗೂ ಕೂಡ ಒಂದು ಅವಕಾಶಗಳನ್ನು ಕೊಡಿ ಅಂತ ಪಟ್ಟಣ ಹಿಡಿದಿರುವಂಥದ್ದು. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರು ಕೂಡ ಈ ಬಾರಿ ಯುವಕರಿಗೆ ಮತ್ತು ಮೊದಲ ಬಾರಿಗೆ ಆಯ್ಕೆಯಾದವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಅವರು ಕೂಡ ತೀರ್ಮಾನ ಮಾಡಿದ್ದಾರೆ. ಹೀಗಾಗಿ ಈ ರಾಜ್ಯದ ನಾಯಕರನ್ನ ಚರ್ಚೆ ಮಾಡಿ ಒಂದು ಹಂತದ ಫೈನಲ್ ಆಗುವ ಸಾಧ್ಯತೆ ಇರುವಂಥದ್ದು. ಎಲ್ಲವೂ ಅಂದುಗಂಟಂತೆ ಆದರೆ ಬುಧವಾರ ಕೂಡ ನೂತನ ಸಚಿವರಾಗಿ 20 ಜನ ಅಧಿಕಾರ ಸ್ವೀಕಾರ ಮಾಡುವ ಸಾಧ್ಯತೆ ಇರುವಂಥದ್ದು. ಶಿಲ್ಪ, ಎಸ್, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.